ಈ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಯಾರ ನಿರ್ದೇಶಕರಾದ್ರೂ ಕೂಡ ಉಪರಲ್ಲಿ 24 ಕೋಟಿ ಬಂದ್ರು ಅದು ಕಾಂಗ್ರೆಸ್ಗೆ, ಮಿಕ್ಕಿದ್ದೆಲ್ಲ ಜೆಡಿಎಸ್ಗೆ ಬಂತು ಅಂತ. ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಇದರಲ್ಲಿ ಮುಂದುವರೆದ್ರೆ ಮಾತ್ರ ಒಳ್ಳೆ ಬಿಲ್ಡಿಂಗ್ ಗಳಾಗಬಹುದು. ಪ್ರತಿಯೊಂದು ಹಳ್ಳಿಯಲ್ಲೂ ನಮಗೆ ಡೈರಿ ಬೇಕು ಅಂತ ಆಲೋಗೋಷಿ ಹೇಳ್ತಾ ಇದ್ರು. ಈ ದಿನ ಈ ತಾಲೂಕಲ್ಲಿ ನಾನು ಈ ನಡುವೆ ನೋಡ್ತಾ ಇದ್ದೀವಿ, ಈ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಯಾರ ನಿರ್ದೇಶಕರಾದ್ರೂ ಕೂಡ ಹಾಲು ಒಕ್ಕೂಟದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಮಣ್ಣಿಗಲ್ ವೆಂಕಟೇಶ್ವರ ಇದ್ರು ಮುಂಚೆ ಅವರಿದ್ದಾಗಿಂದ ಕೂಡ ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಇದರಲ್ಲಿ ಮುಂದುವರೆದ್ರೆ ಮಾತ್ರ ಇಡೀ ತಾಲೂಕಿನಲ್ಲಿ ಒಳ್ಳೆ ಬಿಲ್ಡಿಂಗ್ ಗಳಾಗಬಹುದು. ಹೊಸ ಹಳ್ಳಿಗಳಲ್ಲಿ ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ನಮಗೆ ಡೈರಿ ಬೇಕು ಅಂತ ಆಲಂಗೋಷಿ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು. ಆಲಂಗೋಷಿ ಶ್ರೀನಿವಾಸ್ ಅವರು ಏನು ಹೇಳಿದ್ರು ಅದನ್ನ ಮಂಡಿಗಲ್ ವೆಂಕಟೇಶ್ವರ ಆಗ್ಬೋದು, ನಮ್ಮ ಕಡೆ ನಾರಾಯಣ ಅವರಾಗಿರ್ಬೋದು, ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಕೂಡ ಈ ಡೈರಿ ಓಪನ್ ಮಾಡಬೇಕು ಅಂದ್ರೆ ಅವ್ರು ತುಂಬಾ ಪ್ರೋತ್ಸಾಹ ಕೊಟ್ಟು ಬರೀ ಡೈರಿ ಓಪನ್ ಮಾಡೋದೆಲ್ಲ, ಅದಕ್ಕೆ ಏನು ಕಟ್ಟಡ ಬೇಕೋ ಕಟ್ಟಡ ಕೂಡ ಎಲ್ಲಾ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ. ಈ ದಿನ ಈ 5 ವರ್ಷದಲ್ಲಿ ಈಗ ಏನವರು ಅಧ್ಯಕ್ಷರಾಗಿದ್ರು, ಅಡಿಯ ನಾರಾಯಣ ಅಡಿಯ ಡೈರೆಕ್ಟರ್ ಆಗಿದ್ರು, ಈ 5 ವರ್ಷದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಸ್ವತಃ ಕಟ್ಟಡ ಕಟ್ಕೊಳ್ಳೋಂತ ಒಂದು ನಿರ್ಮಾಣ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟು ನಮ್ಮ ಕೋಲಾರ KMFL ಆಗ್ಬೋದು, ಬೆಂಗಳೂರು ಡೈರಿಯಿಂದ ಆಗ್ಬೋದು, ಏನ್ ಹಣ ಬಿಡುಗಡೆ ಆಗ್ಬೇಕು ಅದಕ್ಕೆಲ್ಲ ಪರ್ಸನಲ್ ಒತ್ತು ನೀಡಿ ಅವರು ಸುಮಾರು ಹಳ್ಳಿಗಳಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಸಾಕಾಗದೇ ಇರೋ ಹಣವನ್ನು ಸ್ವಲ್ಪ ಒದಗಿಸ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಇನ್ನು ರಾಜಕೀಯಕ್ಕೆ ಬಂದಾಗ ಈ ದಿನ ನೆನ್ನೆ ಎಲ್ಲ ಮೊನ್ನೆ ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ಕ್ರೀಸ್ ಮಾಡೋದು, ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಏನು ಮಾಡಿದ್ದೇವೆ ಅಂದ್ರೆ 52,000 ಕೋಟಿ, ಒಂದು ವರ್ಷಕ್ಕೆ 52,000 ಕೋಟಿ ರೂಪಾಯಿ ಬೇಕು ಅವರು ಕೊಟ್ಟಿರೋ ಗ್ಯಾರಂಟಿಗಳು ಮಾಡಕ್ಕೆ. 52,000 ಕೋಟಿಗಳನ್ನೇನಾದ್ರೂ ನಾವು ಪ್ರತಿ ತಾಲೂಕಿಗೂ ಹಂಚಿದ್ರೆ 228 ಕೋಟಿ ಒಂದು ತಾಲೂಕಿಗೆ ಬರ್ತಾ ಇತ್ತು. 228 ಕ್ಷೇತ್ರಗಳಿದಾವೆ. ನಮಗೆ ಎಷ್ಟು ಅಭಿವೃದ್ಧಿಗಳಾಗ್ತಾ ಇತ್ತು, ಪ್ರತಿ ಹಳ್ಳಿಗಳಲ್ಲೂ ಎಷ್ಟು ಅಭಿವೃದ್ಧಿ ಮಾಡಬಹುದಾಗಿತ್ತು ಈ ಗ್ಯಾರಂಟಿಗಳು ಕೊಟ್ಟು. ಕೆಲವರು ಸುಮಾರು ಜನ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಒಂದು ಹತ್ತಿದ್ರೆ ಇಡೀ ಎಲ್ಲಾನು ಹಾಲು ಮಾರಾಟ ಆಗ್ಬೋದು, ಟ್ರಾನ್ಸ್ಪೋರ್ಟ್ ಆಗ್ಬೋದು, ತರಕಾರಿಗಳು ಎಲ್ಲ ಹತ್ತುತ್ತೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ನಮ್ಮಲ್ಲಿ ಅಡಿಷ್ಟೊತ್ತು ಹೇಳ್ತಾ ಇದ್ದೇವೆ MP ಎಲೆಕ್ಷನ್ ಅಲ್ಲಿ ಎಷ್ಟು ಬಂತು ಅಂತ. ಉಪರಲ್ಲಿ 24 ಕೋಟಿ ಬಂದ್ರು ಅದು ಕಾಂಗ್ರೆಸ್ಗೆ, ಮಿಕ್ಕಿದ್ದೆಲ್ಲ ಜೆಡಿಎಸ್ಗೆ ಬಂತು ಅಂತ ಹೇಳ್ತಾ ಇದ್ರು. ನಿಮಗೆಲ್ಲ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದೇನು ತಾವೆಲ್ಲ ನಮ್ಮ ಜೊತೆ ಇರ್ತೀರಿ ಅಂತ ತಿಳಿಸ್ತಾ ಈ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ.